ನೀವು ನಿದ್ದೆ ಮಾಡುವಾಗ್ಲೂ ನಿಮ್ ದುಡ್ಡ ನಿಮ್ಗೋಸ್ಕರ ಕೆಲಸ ಮಾಡತ್ತಿತ್ತಂದ್ರ ಹೆಂಗಿರ್ತೈತಿ? ಹೌದು, ಇದು ಯಾವ್ದ ಮ್ಯಾಜಿಕ್ ಅಲ್ಲ, ಇದಕ್ಕ ಸ್ಟಾಕ್ ಮಾರ್ಕೆಟ್ ಅಂತಾರ. ನಿಮ್ಗೆ ತಲಿಯೊಳಗೆ ಎಲ್ಲಾರ್ಗು ಒಂದ ಪ್ರಶ್ನೆ ಇರ್ತೈತಿ, ಈ ಸ್ಟಾಕ್ ಮಾರ್ಕೆಟ್ ಅನ್ನೋದ ಫಸ್ಟ್ ಸಿಸ್ಟಮ್ ಯಾರಿಗೆ ತಲಿಯೊಳಗ್ ಬಂತ, ಹೆಂಗ್ ಶುರು ಆಯ್ತ, ಯಾಕೆ ಶುರು ಆಯ್ತ, ಎಲ್ಲಿಂದ ಶುರು ಆಯ್ತ, ಮತ್ತ ಜನ ತಮ್ಮ ಕಷ್ಟಪಟ್ಟು ದುಡ್ದಿದ್ದ ದುಡ್ಡನ್ನ ಯಾಕ ಬೇರೆ ಕಂಪ್ನಿಗಳಿಗೆ ಕೊಟ್ರ, ಮತ್ತ ಇದರಿಂದ ಯಾರು ಎಷ್ಟೆಷ್ಟು ದುಡ್ಡು ಮಾಡಿದ್ರ ಎಲ್ಲಾನು ಕೂಡ ಇವತ್ತಿನ ವಿಡಿಯೋದಾಗ ನಾವು ಪೂರ್ತಿಯಾಗಿ ನೋಡೋಣ. ಸೊ ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೋಡಿಂದ ನಿಮ್ಗ ಸ್ಟಾಕ್ ಮಾರ್ಕೆಟ್ ಒಂದ ಗ್ಯಾಂಬ್ಲಿಂಗ್ ಅನ್ನುವಂತ ಅದೇನು ಯೋಚನೆ ಐತಲ್ಲ ಅದನ್ನ ನೀವು ತಲೆಯಿಂದ ತೆಗೆದಾಕ್ಬೋದು. ಸ್ಟಾಕ್ ಮಾರ್ಕೆಟ್ ಅಂದ್ರ ಏನು ಹಂಗ ಇಮ್ಯಾಜಿನ್ ಮಾಡ್ಕೋರಿ. ನೀವ ಮತ್ತೆ ನಿಮ್ ಫ್ರೆಂಡ್ಸ್ ಸೇರಿ ಒಂದ್ ಬಿರಿಯಾನಿ ಅಂಗಡಿನ ಓಪನ್ ಮಾಡ್ತೀರಿ. ನೀವು ಬಿರಿಯಾನಿ ಅಂಗಡಿ ಓಪನ್ ಮಾಡಿಂದ ಫಸ್ಟ್ ಡೇ ನಿಮ್ಗೆ ಒಂದ್ 2,000 ರೂಪಾಯಿ ಆಕೈತಿ. ಆಮೇಲೆ ನಿಮ್ ಬಿಸ್ನೆಸ್ ಬರ್ತಾ ಬರ್ತಾ ಗ್ರೋ ಹಾಕೊಂತ ಹೋಗ್ತೈತಿ. ಈಗ ನೀವೇನ್ ಅನ್ಕೋತೀರಿ, ನಾವ ಇನ್ನೊಂದು ಅಂಗಡಿ ಯಾಕೆ ತೆಗಿಬಹುದು ಅಂತೇಳಿ ಹೊಸ ಬ್ರಾಂಚ್ ತೆಗಿಯಾಕ ಟ್ರೈ ಮಾಡ್ತೀರಿ. ಆದ್ರೆ ನಿಮ್ ಹತ್ರ ಅಷ್ಟೊಂದ ದುಡ್ಡು ಇರಂಗಿಲ್ಲ. ಅದಕ್ಕೆ ನೀವು ಯಾರಿಗಾದ್ರೂ ಕೇಳ್ತೀರಿ, ನಮ್ಮ ಅಂಗಡಿ ಹೊಸ ಬ್ರಾಂಚ್ ಓಪನ್ ಮಾಡತ್ತೀವಿ, ಯಾರಿಗಾದ್ರೂ ದುಡ್ಡು ಇನ್ವೆಸ್ಟ್ ಮಾಡೋರು ಇದ್ರ ಮಾಡ್ರಿ ಅಂತ ಕೇಳ್ತೀರಿ. ಆಗ ಯಾರಾದ್ರೂ ನಿಮ್ ಬಿಸ್ನೆಸ್ಗೆ 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರ. ಸೊ ಅದಕ್ಕೆ ಅವಾಗ ಈಗ ನೀವಷ್ಟ ಓನರ್ ಅಲ್ಲ, ಆ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರಲ್ಲ ಅವರು ಕೂಡ ನಿಮ್ ಬಿಸ್ನೆಸ್ ಒಳಗ ಒಂದ ಸಣ್ಣ ಓನರ್ ಆಗ್ತಾರ. ಇದಕ್ಕ ನಾವು ಶೇರ್ ಅಂತ ಕರಿತೀವಿ. ಒಂದು ಕಂಪನಿಯ ಓನರ್ಶಿಪ್ ನ ಸಣ್ಣ ಸಣ್ಣ ಭಾಗಗಳಾಗಿ ಡಿವೈಡ್ ಮಾಡಿ ಮಾರೋದಕ್ಕ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ನೋಡೋದಂದ್ರ, ನಿಮ್ಮ ಹತ್ರ ಒಂದು ಕಂಪನಿದ ಒಂದು ಶೇರ್ ಇತ್ತಂದ್ರೆ ನೀವು ಆ ಕಂಪನಿದ ಒಂದು ಸಣ್ಣ ಓನರ್ ಆಗಿರ್ತೀರಿ. ಕಂಪನಿ ಯಾವ ತರ ಗ್ರೋ ಆತಂದ್ರ ಅದೇ ತರ ನಿಮ್ ಶೇರ್ ವ್ಯಾಲ್ಯೂ ಕೂಡ ಗ್ರೋ ಆಕೈತಿ. ಅಕಸ್ಮಾತ್ ಕಂಪನಿ ಏನಾದ್ರು ಲಾಸ್ ಆತಂದ್ರ ನಿಮ್ ಶೇರ್ ವ್ಯಾಲ್ಯೂ ಕಡಿಮೆ ಆಕೈತಿ. ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡಿಸ್ಬೇಕಂದ್ರ ಹಂಗ ಅನ್ಕೋರಿ, ಇಮ್ಯಾಜಿನ್ ಮಾಡ್ಕೋರಿ. ಸಪೋಸ್ ಒಂದು ಕಂಪನಿ 100 ಶೇರ್ ಅನ್ನ ರಿಲೀಸ್ ಮಾಡೈತಿ, ನೀವ್ ಅದ್ರೊಳಗ 10 ಶೇರ್ ಅನ್ನ ಖರೀದಿ ಮಾಡ್ತೀರಿ. ಈಗ ಏನಾತ, ನೀವು ಆ ಕಂಪನಿದ 10% ಓನರ್ಶಿಪ್ ಅನ್ನ ಹೊಂದಿರ್ತೀರಿ. ಇದಕ್ಕ ಓನರ್ಶಿಪ್ ಇನ್ವೆಸ್ಟಿಂಗ್ ಅಂತ ಕರೀತಾರ. ಹಂಗಾದ್ರೆ ಈ ಸ್ಟಾಕ್ ಮಾರ್ಕೆಟ್ ಹೆಂಗ್ ಶುರು ಆತ? ಇದೆಲ್ಲ ಶುರುವಾಗಿದ್ದ 1600ನ ಇಸ್ವಿ ಒಳಗ. ನಿಮ್ಗೆಲ್ಲಾರು ಗೊತ್ತಿರ್ತೈತಿ, ಅವಾಗ ಯಾವ್ದ ಏರೋಪ್ಲೇನ್ ಇರಂಗಿಲ್ಲ, ಇಂಟರ್ನೆಟ್ ಕೂಡ ಇರಂಗಿಲ್ಲ. ಅವಾಗ ಯುರೋಪ್ನ ವ್ಯಾಪಾರಿಗಳು ಏನ್ ಮಾಡತ್ತಿರ್ತಾರ, ನಮ್ಮ ಇಂಡಿಯಾಕ, ಚೀನಾಕ ಮತ್ತೆ ಇಂಡೋನೇಷ್ಯಾದಂತ ದೇಶಗಳಿಗೆ ಅವ್ರ ಶಿಪ್ ಅನ್ನ ವ್ಯಾಪಾರಕ್ಕಾಗಿ ಕಳ್ಸಾತಿರ್ತಾರ. ಒಂದು ಶಿಪ್ ಹೋಗಿ ಬರಾಕ 3 ರಿಂದ 4 ತಿಂಗಳ ತಗೊಳತಿರ್ತೈತಿ. ಮತ್ತ ಶಿಪ್ ಹೋಗಿ ಬರೋದ್ರೊಳಗ ನಡಕ ಎಲ್ಲಾದ್ರೂ ಅಲೆಗಳು ಜಾಸ್ತಿ ಆಗಿ, ಇಲ್ಲ ಮಳೆ ಜಾಸ್ತಿ ಆಗಿ, ಸುನಾಮಿ ಬಂದ ಶಿಪ್ಗಳು ಮುಳುಗಾತಿರ್ತಾವ. ಅವಾಗ ಒಂದು ಶಿಪ್ ಮುಳುಗಿದ್ರ ಆ ಬಿಸ್ನೆಸ್ ಓನರ್ ಪೂರ್ತಿ ಕಂಗಾಲಾಗತಿರ್ತಾನ. ಆಗ ಒಬ್ಬಗ ಐಡಿಯಾ ಬರ್ತೈತಿ, ಒಬ್ಬ ರೊಕ್ಕ ಹಾಕೋದಕ್ಕಿಂತ ಎಲ್ಲಾರು ಸೇರಿಸಿ ದುಡ್ಡನ್ನ ಹಾಕಿದ್ರ ಹೆಂಗಿರ್ತೈತಿ ಅಂತೇಳಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಈ ಸ್ಟಾಕ್ ಮಾರ್ಕೆಟ್. 1602ನೇ ಇಸ್ವಿ ಒಳಗ ನೆದರ್ಲ್ಯಾಂಡ್ ಒಳಗ ಡಚ್ ಈಸ್ಟ್ ಇಂಡಿಯಾ ಕಂಪ್ನಿ ಎಲ್ಲಾರ ಕಡೆಯಿಂದ ದುಡ್ಡನ್ನ ರೇಸ್ ಮಾಡ್ತೈತಿ. ಮತ್ತೆ ಎಲ್ಲಾರ್ಗು ತಮ್ಮ ಕಂಪ್ನಿಯ ಶೇರ್ಸ್ ನ ಕೊಡ್ತೈತಿ. ಅಂದ್ರ ಕಂಪ್ನಿ ಏನಾದ್ರು ಮುಂದೆ ಲಾಭ ಮಾಡಿದ್ರೆ ಎಲ್ಲಾರ್ಗು ಲಾಭ ಸಿಗ್ತೈತಿ. ಅದ ಕಂಪ್ನಿ ಏನಾದ್ರು ಲಾಸ್ ಮಾಡಿದ್ರೆ ಎಲ್ಲಾರ್ಗು ಸ್ವಲ್ಪ ಲಾಸ್ ಆಕ್ಕೈತಿ. ಇಲ್ಲಿಂದ ಚಲೋಗಿದ್ದ ಮಾಡರ್ನ್ ಸ್ಟಾಕ್ ಮಾರ್ಕೆಟ್. ಅದಕ್ಕಾಗಿ ಒಂದು ಪ್ಲೇಸ್ ಅನ್ನ ಕ್ರಿಯೇಟ್ ಮಾಡ್ತಾರ. ಅಲ್ಲಿ ಎಲ್ಲಾರು ಶೇರ್ಸ್ ನ ಬೈ ಸೆಲ್ ಮಾಡಬಹುದಾಗಿರ್ತೈತಿ. ಇದ ನೋಡ್ರಿ, ವರ್ಲ್ಡ್ಸ್ ಫಸ್ಟ್ ಮಾಡರ್ನ್ ಸ್ಟಾಕ್ ಎಕ್ಸ್ಚೇಂಜ್, ಆಮ್ಸ್ಟರ್ಡಮ್ ಸ್ಟಾಕ್ ಎಕ್ಸ್ಚೇಂಜ್. ಇದ 1602 ಇಸ್ವಿಯಿಂದ 1611 ಇಸ್ವಿ ಒಳಗ ಫಸ್ಟ್ ಅಫಿಷಿಯಲ್ ಆಗಿ ಟ್ರೇಡಿಂಗ್ ಸೆಂಟರ್ ಆಗಿ ಹೊರಗ ಬರ್ತೈತಿ. ಹಂಗಾದ್ರ ವರ್ಲ್ಡ್ಸ್ ಫಸ್ಟ್ ಬಬಲ್ ಯಾವಾಗ ಚಲೋ ಆತ? ತುಲಿಪ್ ಮೇನಿಯಾ. ಹೌದು, ಈ ಕಥೆ ಹೆಸರ ತುಲಿಪ್ ಮೇನಿಯಾ. ಈ ಕಥೆ ಬಹಳ ಡೇಂಜರಸ್ ಐತಿ. ತುಲಿಪ್ ಫ್ಲವರ್ ಅಂದ್ರ ನೀವೆಲ್ಲಾರು ಕೇಳ್ತೀರಿ, ತುಲಿಪ್ ಅನ್ನೋ ಒಂದು ಹೂವ ಇರ್ತೈತಿ. ನೆದರ್ಲ್ಯಾಂಡ್ಸ್ ಒಳಗದ ಬಹಳ ರೇರ್ ಆಗಿರ್ತೈತಿ. ಇದನ್ನೆಲ್ಲಾರು ರಿಚ್ ಪೀಪಲ್ ಅವರ ಒಂದು ಸ್ಟೇಟಸ್ ಸಿಂಬಲ್ ಆಗಿ ನೋಡಾತಿರ್ತಾರ. ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಕೈತಿ. ಅವಾಗ ನಾರ್ಮಲ್ ಜನ ಏನ್ ಅನ್ಕೋತಾರ, ಹಂಗ ಯೋಚನೆ ಮಾಡ್ತಾರ ಅವ್ರು, ಇವತ್ತು 10,000 ಇದ್ದಿದ್ದ ನಾಳೆ 1,00,000 ಆಗ್ಬೋದಂತೆ. ಅದಕ್ಕಾಗಿ ಎಲ್ಲಾರು ಕೂಡಿ ಹೋಗಿ ಬೈ ಮಾಡಕ ಚಲೋ ಮಾಡ್ತಾರ. ಅವಾಗ ಏನಾಕೈತಿ, ಈಗಿದ್ದ ಒಂದು ಹೂವಿನ ಬೆಲೆ ಅದಕ್ಕಿಂತ 10 ಪಟ್ಟ ಜಾಸ್ತಿ ಆಕೈತಿ. ಇದಕ್ಕ ನಾವು ಬಬಲ್ ಅಂತ ಕರಿತೀವಿ. ಪ್ರೈಸ್ ವ್ಯಾಲ್ಯೂಕ್ಕಿಂತ ಹೈಪ್ ಜಾಸ್ತಿ ಆಕೈತಿ. ಇವತ್ತು ನಾವು ಕ್ರಿಪ್ಟೋ ಮತ್ತೆ ಇನ್ನೊಂದಷ್ಟು ಸ್ಟಾಕ್ಸ್ ಒಳಗ ಇದ ಸೈಕಾಲಜಿ. ಆಮೇಲೆ 1637 ಬರ್ತಾನ ಎಲ್ಲಾ ಬಯರ್ಸ್ ಕಡಿಮೆ ಆಗ್ತಾರ, ಪ್ರೈಸ್ ಕೊಲಾಪ್ಸ್ ಆಕೈತಿ. ಅದಕ್ಕ ಎಲ್ಲಾರು ಜನ ಸೆಲ್ ಮಾಡಕ್ ಹೋಗ್ತಾರ. ಸೊ ಅದಕ್ಕ ಅವಾಗ ಕೆಲವು ಜನ ಬ್ಯಾಂಕ್ರಪ್ಟ್ ಕೂಡ ಆಕ್ಕಾರ. ಈ ತುಲಿಪ್ ಮೇನಿಯಾನ ಹಿಸ್ಟ್ರಿ ಒಳಗ ಮೊದಲ ಸ್ಪೆಕ್ಯುಲೇಟಿವ್ ಬಬಲ್ ಅಂತ ಕರೀತಾರ. ಇದರಿಂದ ನಾವೇನ್ ಪಾಠ ಕಲ್ಕೋಬೇಕಂದ್ರ, ಸ್ಟಾಕ್ ಮಾರ್ಕೆಟ್ ಒಳಗ ನಾಲೆಜ್ ಇಲ್ದ ಇನ್ವೆಸ್ಟ್ ಮಾಡಿದ್ರೆ ಡೇಂಜರಸ್ ಇರ್ತೈತಿ. ನೀವೇನಾದ್ರು ಹೈಪ್ ಫಾಲೋ ಮಾಡಿದ್ರೆ ಇನ್ನೂ ಕೂಡ ಡೇಂಜರಸ್ ಆಕೈತಿ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಯುರೋಪ್ ಇಂದ ಅಮೆರಿಕಾಗ ಹೋಗ್ತೈತಿ. 1792 ಎಲ್ಲಾ ಬ್ರೋಕರ್ ಸೇರಿ ಒಂದು ಮರದ ಕೆಳಗ
ಒಂದು ಅಗ್ರಿಮೆಂಟ್ ನ ಸೈನ್ ಮಾಡ್ತಾರ. ಇದಕ್ಕೆ ನಾವು ಬಟನ್ ವುಡ್ ಅಗ್ರಿಮೆಂಟ್ ಅಂತ ಕರಿತೀವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್. ಆಮೇಲೆ ಅಮೆರಿಕ ಒಳಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಚಲೋ ಆಕೈತಿ. ಆಯಿಲ್, ಸ್ಟೀಲ್, ಆಟೋಮೊಬೈಲ್ ಅಂತ ಕಂಪನೀಸ್ ಮ್ಯಾಸಿವ್ ಗ್ರೋತ್ ಆಕೈತಿ. ಎಕ್ಸಾಂಪಲ್ ಕೊಡೋದಾದ್ರ ರಾಕ್ ಫಿಲ್ಲರ್ ಅನ್ನವ ಆಯಿಲ್ ಬಿಸ್ನೆಸ್ ಒಳಗ ಮೊನೋಪೊಲಿನ ಮಾಡ್ತಾನ. ಹಂಗ ಹೆನ್ರಿ ಫೋರ್ಡ್ ಅನ್ನವ ಕಾರ್ ಬಿಸ್ನೆಸ್ ಅನ್ನ ಚೇಂಜ್ ಮಾಡ್ತಾನ. ಇನ್ನ ಇವತ್ತಿನ ಕಂಪ್ನಿಗಳು ನೋಡೋದಾದ್ರ ಆಪಲ್, ಮೈಕ್ರೋಸಾಫ್ಟ್, ಟೆಸ್ಲಾ ಇವೆಲ್ಲಾನು ಸ್ಟಾಕ್ ಮಾರ್ಕೆಟ್ ಮೂಲಕನ ತಮ್ಮ $1 ಟ್ರಿಲಿಯನ್ ಕಂಪ್ನೀಸ್ ಆಗಿ ಬೆಳೆದಿದಾವ. ಯಾರ ಅರ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ ಅವ್ರು ಜಾಸ್ತಿ ಪ್ರಾಫಿಟ್ ಅನ್ನ ತಗೊಂಡಾರ. ಈಗ ನಾವು ವರ್ಲ್ಡ್ಸ್ ಗ್ರೇಟೆಸ್ಟ್ ಇನ್ವೆಸ್ಟರ್ ಬಗ್ಗೆ ಮಾತಾಡೋಣ. ವಾರೆನ್ ಬಫೆಟ್. ಇವ್ರು ತಮ್ಮ 11 ವರ್ಷದ ಏಜ್ ದೊಳಗಿದ್ದಾಗನ ಫಸ್ಟ್ ಶೇರ್ ಅನ್ನ ಬೈ ಮಾಡಿರ್ತಾರೆ. ಇಮ್ಯಾಜಿನ್ ಮಾಡ್ಕೋರಿ, ನಾವು 11 ವರ್ಷದವ್ರ ಇದ್ದಾಗ ಏನ್ ಮಾಡತ್ತಿರ್ತೀವಿ, ನೀವ್ ಏನ್ ಮಾಡತ್ತಿದ್ರಿ ಅಂತ ಕಮೆಂಟ್ ಹಾಕ್ರಿ. ಅವ್ರ ಅವಾಗನ ಇನ್ವೆಸ್ಟಿಂಗ್ ನ ಕಲ್ತಿದ್ರ. ಅವ್ರು ಹೇಳಿದ್ದ ಸಿಂಪಲ್, ಚಲೋ ಕಂಪ್ನಿನ ಬೈ ಮಾಡ್ರಿ, ಲಾಂಗ್ ಟರ್ಮ್ ಹೋಲ್ಡ್ ಮಾಡ್ರಿ ಅಷ್ಟ. ಅವ್ರ ವೆಲ್ತ್ ಸೀಕ್ರೆಟ್ ಏನಪ್ಪಾ ಅಂದ್ರ ಡಿಸಿಪ್ಲಿನ್, ಪೇಷನ್ಸ್ ಮತ್ತ ಕಂಪೌಂಡಿಂಗ್. ಅವ್ರ ಮೆಜಾರಿಟಿ ಆಫ್ ವೆಲ್ತ್ 50 ವರ್ಷ ಆದ್ಮೇಲೆ ಬಿಲ್ಡ್ ಮಾಡಿದ್ರ. ಇದರಿಂದ ನಾವೇನ್ ತಿಳ್ಕೋದಂದ್ರ ಅವ್ರ ವಾರೆನ್ ಬಫೆಟ್ ಅವ್ರ ಯಾವತ್ತೂ ಕೂಡ ಫಾಸ್ಟ್ ಮನಿಯಿಂದ ಹೋಗ್ಲಿಲ್ಲ. ಅವ್ರ ಸ್ಲೋ, ಪೇಷನ್ಸ್ ಆಗಿ ಮತ್ತ ಇಂಟೆಲಿಜೆಂಟ್ ಮೂಲಕ ತಮ್ಮ ವೆಲ್ತ್ ನ ಬಿಲ್ಡ್ ಮಾಡಿದ್ರು. ಇನ್ನ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ಕೂಡ ಇಂಟ್ರೆಸ್ಟಿಂಗ್ ಐತಿ. 1875 ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಶುರು ಆಕೈತಿ. ಇದು ಏಷ್ಯಾದ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್. ಆಮೇಲೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ರೆವಲ್ಯೂಷನ್ ತಗೊಂಡ ಬರ್ತೈತಿ. ಇನ್ನು ನಮ್ಮ ಇಂಡಿಯನ್ ಇನ್ವೆಸ್ಟರ್ಸ್ ಬಗ್ಗೆ ಮಾತಾಡೋದಾದ್ರ ರಾಕೇಶ್ ಜುಂಜುನ್ವಾಲಾ. ಇವ್ರ ಬರೀ 5,000 ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿ ನಂತರ ಬಿಲಿಯನ್ಸ್ ಆಫ್ ವೆಲ್ತ್ ನ ಬಿಲ್ಡ್ ಮಾಡ್ತಾರ. ಅದಕ್ಕೆ ಇವ್ರನ್ನ ಇಂಡಿಯಾದ ವಾರೆನ್ ಬಫೆಟ್ ಅಂತ ಕೂಡ ಕರೀತಾರ. ರಾಧಾಕಿಶನ್ ಜಮಾನಿ ಇವರು ಕೂಡ ಇನ್ವೆಸ್ಟಿಂಗ್ ಮೂಲಕ ತಮ್ಮ ವೆಲ್ತ್ ನ ಬಿಲ್ಡ್ ಮಾಡ್ತಾರ. ಆಮೇಲೆ ಡಿಮಾರ್ಟ್ ನ ಕ್ರಿಯೇಟ್ ಮಾಡ್ತಾರ. ನಮ್ಮ ಇಂಡಿಯಾದ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟ್ ನ ಗ್ಯಾಮ್ಲಿಂಗ್ ಅಂತ ಅನ್ಕೋತಾರ. ಸ್ಟಾಕ್ ಮಾರ್ಕೆಟ್ ನೀವೇನಾದ್ರೂ ನಾಲೆಜ್ ಇಲ್ದ ಮಾಡಿದ್ರೆ ಅದ ಗ್ಯಾಮ್ಲಿಂಗ್ ಆಕೈತಿ. ನೀವೇನಾದ್ರೂ ನಾಲೆಜ್ ಥ್ರೂ ಮಾಡಿದ್ರೆ ಅದ ಇನ್ವೆಸ್ಟಿಂಗ್ ಆಕೈತಿ. ಇನ್ನ ನಿಮ್ಮೆಲ್ಲಾರು ತಲೆ ಒಳಗ್ ಬಂದಿರ್ತೈತಿ ನಾವ್ ಹೆಂಗ ಇನ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ನೀವು ಫಸ್ಟ್ ಥಿಂಗ್ ಬೇಕಾಗಿದ್ದ ಒಂದು ಡಿಮ್ಯಾಟ್ ಅಕೌಂಟ್. ನೀವ್ ಏನಾರ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕನ್ನತ್ತಿದ್ರ ಅಂದ್ರೆ ನಾನು ಯೂಸ್ ಮಾಡುವಂತ ಆಪ್ ಅದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಅದ್ರೊಳಗೆ ಹೋಗಿ ಲಿಂಕ್ ಥ್ರೂ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡಿ ಡಿಮ್ಯಾಟ್ ಅಕೌಂಟ್ ನ ಕ್ರಿಯೇಟ್ ಮಾಡಬಹುದು. ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ಮತ್ತ ಫಸ್ಟ್ ಥಿಂಗ್ ಇನ್ನೊಂದು ಹೇಳೋದಂದ್ರೆ ನೀವು ಎಲ್ಲಾದ್ರೂ ಫಸ್ಟ್ ಇನ್ವೆಸ್ಟಿಂಗ್ ಮಾಡೋಕ್ಕಿಂತ ಮೊದಲು ಬೇಸಿಕ್ ನ ಕಲ್ಕೋಬೇಕ ಆಕೈತಿ. ಅಂದ್ರ ಶೇರ್, ಮಾರ್ಕೆಟ್ ಕ್ಯಾಪ್, ಪ್ರಾಫಿಟ್, ಡೆಪ್ಟ್ ಇವನ್ನೆಲ್ಲಾನು ತಿಳ್ಕೊಬೇಕ ಆಕೈತಿ. ಅದನ್ನೆಲ್ಲ ನಾವು ಮುಂದಿನ ವಿಡಿಯೋದಾಗ ಹೇಳೋಣಂತ. ಮತ್ತೆ ಫಸ್ಟ್ ಯಾರು ಕೂಡ ನೀವು ಲಕ್ಷ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡಕ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ನಾಲೆಜ್ ಇಲ್ದ ಮಾಡಿದ್ರೆ ನಿಮ್ಗೆ ಅದು ಗ್ಯಾಮ್ಲಿಂಗ್ ತರ ಆಕೈತಿ. ಫಸ್ಟ್ ಸ್ಮಾಲ್ ಇಂದ ಸ್ಟಾರ್ಟ್ ಮಾಡಿ ಆಮೇಲೆ ದೊಡ್ಡದಕ್ಕೆ ಹೋಗ್ಬೇಕಾಕೈತಿ. ನಿಮ್ಮ ಗೋಲ್ ಯಾವತ್ತಿದ್ರು ಫಸ್ಟ್ ಕಲಿಯೋದ್ರ ಮೇಲೆ ಇರ್ಬೇಕು. ಅದಕ್ಕೆ ಇಂಗ್ಲಿಷ್ ಒಳಗೆ ಒಂದು ಲೈನ್ ಐತಿ, ಫಸ್ಟ್ ಲರ್ನ್ ಅಂಡ್ ದೆನ್ ರಿಮೂವ್ ದ ಎಲ್. ಅಂದ್ರೆ ಫಸ್ಟ್ ಲರ್ನ್ ದೆನ್ ಅರ್ನ್ ಅಂತ. ನೀವು ಯಾವ್ದೋ ಕೆಲಸ ಮಾಡತ್ತಿದ್ರು ಫಸ್ಟ್ ಅದನ್ನ ಕಲಿಬೇಕಾಕೈತಿ. ಆಮೇಲೆ ಅದರಿಂದ ನೀವು ಲಾಭನ ಪಡಿಬೇಕ ಆಕೈತಿ. ಹೋಗೋ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಮಾತು, ಸ್ಟಾಕ್ ಮಾರ್ಕೆಟ್ ಬರೀ ಶ್ರೀಮಂತರಿಗೆ ಅಷ್ಟಲ್ಲ, ನಾಲೆಜ್ ಇರೋರಿಗೆ. 1600 ಇಸ್ವಿ ಒಳಗ ಶಿಪ್ ಬಿಸ್ನೆಸ್ ಇಂದ ಸ್ಟಾರ್ಟ್ ಆಗಿದ್ದ ಕಾನ್ಸೆಪ್ಟ್ ಇವತ್ತ ನಿಮ್ಮಂತ ಎಲ್ಲಾ ನಾರ್ಮಲ್ ಜನರಿಗೆ ವೆಲ್ತ್ ಬಿಲ್ಡಿಂಗ್ ಮಷೀನ್ ಆಗೈತಿ. ನಮ್ಮ ಸಮಾಜದೊಳಗ 2 ರೀತಿ ಜನ ಇರ್ತಾರ. ರಿಸ್ಕ್ ಐತಿ ಅಂತೇಳಿ ಜೀವನ ಪೂರ್ತಿ ವೇಟ್ ಮಾಡೋರು, ಮತ್ತ ಇನ್ನೊಂದ ಸ್ಲೋ ಆಗಿ ಕಲಿತಾ ಫ್ಯೂಚರ್ ನ ಬಿಲ್ಡ್ ಮಾಡೋರು. ಕ್ವಶನ್ ಏನಪ್ಪಾ ಅಂತಂದ್ರ ಇದ್ರೊಳಗ ನೀವು ಯಾವ ಕ್ಯಾಟಗರಿ? ದುಡ್ಡಿಗಾಗಿ ಜೀವನ ಪೂರ್ತಿ ಕೆಲಸ ಮಾಡೋದು ಒಂದೇ ಆಪ್ಷನ್ ಅಲ್ಲ. ಒಂದು ಸ್ಟೇಜ್ ಆದ್ಮೇಲೆ ದುಡ್ಡು ನಿಮ್ಗೋಸ್ಕರ ಕೆಲಸ ಮಾಡಬೇಕು. ಅದಕ್ಕೆ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡ್ರಿ, ಆದಷ್ಟು ಜನಕ್ಕೆ ಶೇರ್ ಮಾಡ್ರಿ. ಮತ್ತೆ ಕನ್ನಡ ಒಳಗ ಬಿಸ್ನೆಸ್, ಫೈನಾನ್ಸ್, ಇನ್ವೆಸ್ಟಿಂಗ್ ಬಗ್ಗೆ ಪವರ್ಫುಲ್ ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.